ಮಧ್ಯಾಹ್ನದ ಶುಭೋದಯಗಳು. ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ಜೀವದ ಮೂಲ ಘಟಕ ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ. ಪ್ರಯೋಗದ ಹೆಸರು ಈರುಳ್ಳಿ ಪೊರೆಯ ಜೀವಕೋಶಗಳನ್ನು ವೀಕ್ಷಿಸುವುದು. ತಂಡದ ಹೆಸರು ಜೋಸೆಫ್ ಮಿಸ್ಟರ್, ತಂಡದ ನಾಯಕಿ ಅನುಶ್ರೀ ಎಂಎಚ್, ತಂಡದ ಇನ್ನಿತರ ಸದಸ್ಯರುಗಳೆಂದರೆ ಮುಕ್ತಾ ಎಚ್.ಡಿ, ವಿದ್ಯಾ, ತುಳಸಿ. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: ಸಂಯುಕ್ತ ಸೂಕ್ಷ್ಮದರ್ಶಕ, ವಾಚ್ ಗ್ಲಾಸ್, ಗಾಜಿನ ಸ್ಲೈಡ್, ನೀರು, ಬ್ಲೇಡ್, ಮಿಥೈಲ್ ನೀಲಿ ದ್ರವಣ ಮತ್ತು ಈರುಳ್ಳಿ. ಪ್ರಯೋಗವನ್ನು ಮಾಡುವ ವಿಧಾನ: ಒಂದು ಈರುಳ್ಳಿ ಗೆಡ್ಡೆಯನ್ನು ತೆಗೆದುಕೊಂಡು ಅದರ ಅತ್ಯಂತ ತೆಳುವಾದ 2 ಪದರಗಳನ್ನು ನೀರು ಹಾಕಿರುವ ವಾಚ್ ಗ್ಲಾಸ್ನಲ್ಲಿ ಇಡಬೇಕು. ನಂತರ ಒಂದು ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಚೆನ್ನಾಗಿ ಸೂರ್ಯನ ಬೆಳಕು ಬೀಳುವ ದಿಕ್ಕಿನಲ್ಲಿ ಟೇಬಲ್ ಮೇಲೆ ಇಡಬೇಕು ಹಾಗೂ ಸೂಕ್ಷ್ಮದರ್ಶಕದ ದರ್ಪಣವನ್ನು ಸೂರ್ಯನ ಬೆಳಕು ಪ್ರತಿಫಲಿಸುವಂತೆ ಮಾಡಿ ನೇತ್ರ ಮಸೂರದಿಂದ ವೀಕ್ಷಿಸಬೇಕು. ಈಗ ಒಂದು ವಾಚ್ ಗಾಜಿನ ಮೇಲೆ 1 ಹನಿ ನೀರು ಹಾಕಿ ಅತ್ಯಂತ ತೆಳುವಾದ ಈರುಳ್ಳಿ ಪೊರೆಯನ್ನು ತೆಗೆದುಕೊಂಡು ಮಿಥೈಲ್ ನೀಲಿ ದ್ರಾವಣವನ್ನು ಈರುಳ್ಳಿ ಪೊರೆಯ ಮೇಲೆ ಹಾಕಬೇಕು. ನಂತರ ನೀಲಿ ದ್ರಾವಣವನ್ನು ಈರುಳ್ಳಿ ಪೊರೆಯ ಗಾಜಿನ ಸ್ಲೈಡ್ ಅನ್ನು ಸೂಕ್ಷ್ಮದರ್ಶಕದ ವೇದಿಕೆಯ ಮೇಲೆ ಇಟ್ಟು ವಸ್ತು ಮಸೂರವನ್ನು ಸಂಪದಿ ನೇತ್ರ ಮಸೂರದಿಂದ ವೀಕ್ಷಿಸಬೇಕು. ಈಗ ಅದನ್ನು ವೀಕ್ಷಿಸೋಣ. ವೀಕ್ಷಿಸಿದಾಗ ನಿಮಗೆ ಏನು ಕಾಣ್ತಮ್ಮಲ್ಲಿ? ಈರುಳ್ಳಿ ಪೊರೆಯಲ್ಲಿ ನಾವು ಇದನ್ನು ವೀಕ್ಷಿಸಿದಾಗ ಈರುಳ್ಳಿ ಪೊರೆಯಲ್ಲಿರುವ ಜೀವಕೋಶಗಳನ್ನು ವೀಕ್ಷಿಸಬಹುದು. ಇದನ್ನು ವಿದ್ಯಾರ್ಥಿಗಳು ಬಂದು ವೀಕ್ಷಿಸಬಹುದು. ಹೆಣ್ಮಕ್ಳುಗಳಿಂದ ಯಾರನ್ನೊಬ್ರು ವೀಕ್ಷಣೆ ಮಾಡಿ. ಗಂಡ್ಮಕ್ಳ ಕಡೆಯಿಂದ ಹೋಗಿ ಯಾರಾದ್ರು ವೀಕ್ಷಣೆ ಮಾಡಿ. ಫಲಿತಾಂಶ: ಸೂಕ್ಷ್ಮದರ್ಶಕದಲ್ಲಿ ಈರುಳ್ಳಿಯ ಪೊರೆಯ ಜೀವಕೋಶಗಳು ಕಾಣಿಸುತ್ತವೆ. ನಿರ್ಣಯ: ಮೇಲಿನ ಪ್ರಯೋಗದಿಂದ ಎಲ್ಲ ಸಸ್ಯಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಎಂದು ತಿಳಿದು ಬರುತ್ತದೆ. ಎಲ್ಲರಿಗೂ ಧನ್ಯವಾದಗಳು.